जिला गुलबर्गा के सितनूर गांव सेंट्रल जेल के पास बिजली गिरने से एक बैल की मौत, जिसकी कीमत 1,50,000 रुपए बताई जा रही है। गुलबर्गा साउथ एमएलए श्री आलम प्रभु पाटिल साहब जगह पर पहुंचकर गांव वालों को दिलासा दिया और कहा जो भी नुकसान हुआ है हुकूमत से दिलाया जाएगा। ಅಂಬರೆ ಗುರಾಣ ಕಣ್ಣಿ ಅಂತೇಳಿ ಅವ್ರ ತಾಯಿಯವರು ಭಾಳ ಬಂತು ಮಳೆ ಬರೀ ಸಿಡ್ಲು ಬಂದವ ಮಳೆ ಕಡಿಮೆ ಬಂದವ ಅವಾಗೆ ಹೋಗ್ತಾನೆ ಅವ್ರು ಇಲ್ಲೇ ಇದ್ದರು ಬಾಜು ಆನ್ ಗುಣ ಸರ್ ಅಲ್ಲಿ ಜರ ಬಾಜು ಸರ್ದಂದ ಮತ್ತೆ ಅವ ಮೇಲೆ ಜರ ಬಾಜು ಗಳೆ ಹೊಡಿ ತಂದಿನ್ರಿ ಎತ್ತ ತಂದಿನ ಕಟ್ಟಕ್ಕೆ ಇಲ್ಲ ಏಕಿ ಮಳಕ್ ಬಾಜು ಸರ್ದೇನೆ ಹಂಗೆ ಹೊಡಿತೀರಿ ಸರ್ ನಿನ್ನ ಬಳಿ ಮೊಬೈಲ್ ಇದೆ ನಿನ್ನ ಕಡೆ ಬರೋದು ನಾ ಜರ ದೂರ ಇದ್ದಾರೆ ಮೊಬೈಲ್ ಇದ್ರಿ ಅದು ಸ್ವಿಚ್ ಆಫ್ ಆಗೈತೆ ಸ್ವಿಚ್ ಆಫ್ ಅಂತ ಸಿಡ್ಲು ಬಂದಾಗ ಮೊಬೈಲ್ ಬಂದ್ ಮಾಡಬೇಕು 5:45 ಆಗಿತ್ತು 5 ಆಗಿತ್ತು ಸರ್ ನಮ್ಮ ಸರ್ ಯಾವ ಭೇಟಿ ಇದು ಮಾಡಿ ಇನ್ಫಾರ್ಮ್ ಮಾಡಿದ್ರಿ ನೀವು ಇದು ಮಳೆ ನಿಂತು ಬಳಕ್ರಿ ಸಿಡ್ಲು ಬಿದ್ದು ಹತ್ತು 5:15 ರೀ ಸಿಡ್ಲು ಬಿದ್ದು ಸತ್ತದ ಯಾವಾಗ ನೀವು ಮಾಡಿರಿ ಅವಾಗ ಫೋನ್ ಹಚ್ಚಿದವ್ರಿ ಫೋನ್ ಅವಾಗ ಮಳೆಗಾಳಿ ಹೊಂಟಿತ್ರಿ ಮಳೆಗಾಳಿ ಬರೋದ್ರಲ್ಲಿಂದ ಎಮ್.ಎಲ್.ಎ ಸಾಬ್ರಿಗೆ ಮೆಸೇಜ್ ಮಾಡಿ ಇಲ್ಲಿ ಬರಪ್ಲೆ ಇದ್ದಿದ್ದಲ್ಲ ಬಂದು ನೋಡಿದೇವಿ ನೋಡಿ ಕೇಸಿ ಅಂದ್ರೆ ಎಮ್.ಎಲ್.ಎ ಸಾಬ್ರಿಗೆ ಇನ್ಫಾರ್ಮೇಶನ್ ಮಾಡಿದೆವು ಅಂತಂದು ಅದಕ್ಕೆ ಸಾಬ್ರಿಗೆ ಬಾ ಅಂತಂದೇವಿ ಸ್ಪಾಟಿಗೆ ಟಾರ್ಚ್ ಭಾಳ ಬಿದ್ದವ್ರಿ ಸರ್ ಅವು ಎಣತಿಲ್ರಿ ಆರ್ಐ ಇಬ್ಬರಿಗೆ ಅದು ಹೋಗಿ ನೋಡಿ ಇನ್ಸ್ಪೆಕ್ಷನ್ ಮಾಡಿ ಅದು ಫೋಟೋ ತೆಗಿಸಿ ಈಗೆಲ್ಲ ಮುಂಜಾನೆ ಬರ್ಲಾಕ ಹೇಳಿ ಮುಂಜಾನೆ ಅವ್ರಿಗೆ ಕರ್ಕೊಂಡು ಹೋಗ್ರಿ ಮುಂದೆ ಹಾಕ್ರಿ ಇಲ್ಲ ಹಾಕ್ರಿ ಇಲ್ಲ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗಿ ಒಂದು ಪೋಸ್ಟ್ ಪಂಚನಾಮ ಮಾಡಿ ಹಾಕ್ರಿ ಅವ್ರ ಮೇಲೆ ಹಾಕ್ರಿ ಗಾಳಿ ಬಿದ್ದವು ಮುಳ್ಳಗಳ ಕಿರಿಕಿರಿ ಕಾಲ ಆಡ್ತಾರೆ ನೋಡು ಲೈಟಿನ ಕಂಬ ಬಿದ್ದೀವಿ ಜೈಗೆ ಮಾತಾಡೀನಿ ಬಂದವ್ರು ಲೈನ್ ಮ್ಯಾನ್ ಬಂದ್ ಕೇಸ ಮಾಡ್ಲತ್ತಾರ ಏನು ಸರ್ ಅಮ್ಮ ಜಲ್ ಬೆಳಗ್ಗೆ ಹಾಕ್ರಿ ಸರ್ ಬೆಳಗ್ಗೆ ಹಾಕ್ರಿ ಸರ್ ಆ ಕಡೆ ತೊಂದರೆ ಎಲ್ಲಿ ಹೊಡಿತದ ಸಿಡ್ಲ ಹೆಂಗ ಇಲ್ಲಿ ಏನೋ ಗಿಡದ ನೋಡ್ಬೋದು ಅಂತ ಇಲ್ಲಿ ಕಿಲ್ ತೊಡಿ ಹತ್ತದ ಕಿಲ್ರಿ ಸ್ಪಾಟ್ನಾಗೆ ಆಗಿಬಿಡ್ತವ್ರು ಸ್ಪಾಟ್ನಾಗೆ ಡೆತ್ ಅದು ಸರ್ ಮಿಂಚ್ ಬರ್ತಲ್ರಿ ಮಿಂಚ್ರಿ ಮಿಂಚ್ ಹೊಡೆದಿದ್ರಿ ಬರೀ ಅದಕ್ಕೆ ಪೂರ ಎಲ್ಲ ಇದು ಟೈಟ್ ಆಗಿದ್ರಿ ಪೂರ ಫುಲ್ ಏನಿಲ್ಲ ಹಾಕೊಂಡಿದ್ರಿ ನಾನು 1.5 ಲಕ್ಷ ರೂಪಾಯಿ ಕೊಟ್ಟು ವರ್ಷಿಗೆ ಇದೊಂದು 1.5 ಲಕ್ಷ ರೂಪಾಯಿ ಕೊಟ್ಟು ಎತ್ಗಳು ತಂದಿದ್ರಿ ಬಂದು ಹೊಲಗಳು ಹಾಕೋತೀನಿ ನಾನು ಇದ್ರ ಮೇಲೆ ನಡೀತೈತ್ರಿ ನಮ್ಮ ಸಂಸಾರ ಹಿಂಗಾಗಿ ಹೋಯ್ತಿರಿ ಇದು ಎಷ್ಟಕ್ಕೆ ಐತ್ರಿ ಇದು 5 ಗಂಟೆಗೆ ಐತ್ರಿ ಸರ್ 5 ಗಂಟೆ ನೀವೆಲ್ಲಿದ್ರಿ ಸರ್ ಇಲ್ಲೇ ಬಾಜು ಇದ್ರಿ ಸರ್ ಏಕಿ ಸಲಕ್ಕೆ ಹೋಗಿದ್ದೆ ನಾನು ಬಾಜು ಕಟ್ಟಿ ಮನೆಗೆ ಒಯ್ಬೇಕಂದಿದ ಕಟ್ಟಿಗೆ ಏಕಿ ಮಾಡೋ ಸಲಕ್ಕೆ ಬತ್ ಹಂಗೆ ಸಿಡ್ಲು ಹೊಡೆದು ತಳಗ್ ಬಿತ್ರಿ ಅದು ನಿಮ್ಮ ಹೆಸರು ರೀ ಅಂಬರ್ ಹಾಕಣ್ಣಿ ರೀ ಯಾವ ಊರು ಇದ್ರಿ ಶೀತ್ ನೋಡ್ರಿ ಸರ್ಲ ಅಂಬರ್ ಹತ್ರಿ ಸರ ಕಬ್ಬು ಹಚ್ಚಿದೇವ್ರಿ 1.5 ಲಕ್ಷ ರೂಪಾಯಿ ಕೊಟ್ಟು ಕಸಿಂದ ಎತ್ಗಳು ತಂದಿದ್ದೇವ್ರಿ ಗಳೆ ಹೊಡೆದ ಕಸಿಂದ ಎತ್ಗಳು ಕಟ್ ಕಸಿಂದ ಆ ಕಡೆ ಹೋಗೋದಕ್ಕೆ ಸಿಡ್ಲು ಬಡ್ದ ಕಸಿಂದ ಜಾಗದ ಮೇಲೆ ಕಲಸ್ ಆಗ್ಯದ್ರಿ ಇಲ್ಲ ನಮ್ಮ ಗಂಡ ಉಳಿದ ದೊಡ್ಡ ಮಾತು ಅಂತ ಕಂಡು ಎತ್ತಿನ ಮೇಲೆ ಹೋಗ್ಯದ್ರಿ ಸರ್ ಒಂದೇ ಎತ್ತಾರಿ ಬಾಜು ಇತ್ತು ಅದು ಮನೆಗೆ ಹೋಯ್ದೇವ್ರಿ ಅದು ಮನೆಗೆ ಹೋದ್ರಿ ಹಾಂ ಮನೆಗೆ ಹೋಯ್ದು ಎಲ್ಲಿ ತೊಗೊಂಡ್ರಿ ಎತ್ತಿದು ಇಲ್ಲಿ ಶರಣ ಜಾತ್ರೆಗೆ ತೊಗೊಂಡೇವ್ರಿ ಇದೇ ವರ್ಷ ಇಲ್ಲೇ ಮೊನ್ನೆ ತೊಂದ್ರಿ ಎಷ್ಟಕ್ಕೆ ತೊಂದ್ರಿ ಇವು 1,45,000 ಕೊಟ್ಟೇನ್ರಿ ಓಕೆ ಬಿಸಿಲಿನ ತಾಪಮಾನ ಕೂಡ ಜಾಸ್ತಿ ಇತ್ತು ಭಾಳಷ್ಟು ಬಿಸಿಲು ಮತ್ತು ಬೆದಿ ಮಧ್ಯ 4:15 ಗಂಟೆಗೆ ಮಳೆ ಗುಡುಗು ಗಾಳಿ ಎಲ್ಲ ವಾತಾವರಣದಲ್ಲಿ ಶೀತ್ನೂರು ಗ್ರಾಮ ಬಡ ರೈತ ಒಂದು ಹೊಲನೂ ಇಲ್ಲ ಬೇರೆಯವ್ರ ಹೊಲ ಮಾಡ್ಬೇಕಂತ ಹೇಳಿ ಮೊನ್ನೆ ಶರಣಬಸವೇಶ್ವರ ಜಾತ್ರೆಯಲ್ಲಿ ಈ 2 ಎತ್ತುಗಳನ್ನು 1.5 ಲಕ್ಷ ಕೊಟ್ಟು ಖರೀದಿ ಮಾಡಿ ಬೇರೆಯವ್ರ ಹೊಲದಲ್ಲಿ ವ್ಯವಸಾಯ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂಥ ಮನುಷ್ಯ. ಭಗವಂತ ನಿಸರ್ಗದ ಒಂದು ವಿಕೋಪದಿಂದ ಇವತ್ತು ಈ ಸಿಡಿಲು ಬಡಿದು ದೊಡ್ಡ ಎತ್ತು ಏನಪ್ಪ ಒಂದು ಎತ್ತು ಇವತ್ತು ಸತ್ತಿದೆ, ಸಾವನ್ನಪ್ಪಿದೆ. ಅವನ ಕೈ ಮುರಿದಂಗಾಗಿದೆ. ನಾವು ಸರ್ಕಾರ ಇವತ್ತು ನಮ್ಮ ತಹಸೀಲ್ದಾರ್ ಕೂಡ ತಿಳಿಸಿದ್ದೇನೆ, ವೆಟರ್ನರಿ ಮರು ಎಲ್ಲರೂ ಕೂಡಿ ಸರ್ಕಾರದ ವತಿಯಿಂದ ಅವನಿಗೆ ಒಂದು ಎತ್ತು ಇಸ್ಕೊಟ್ಟು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿಸ್ಕೊಡ್ತೀನಿ. ತಡದ ತಿಳಿದ ತಕ್ಷಣ ಇಲ್ಲಿಗೆ ಬಂದಿದ್ದೀನಿ ಮತ್ತು ಕೆಲವೊಂದು ಕಡೆ ಇದು ಕಂಬಗಳು ಬಿದ್ದಿವೆ ಮತ್ತು ಬಾಳೆ ಕೂಡ ನಾಶ ಆಗಿದೆ. ರೈತರು ಭಾಳಷ್ಟು ಏನಪ್ಪ ಅಂದ್ರೆ ಹೊಲದಲ್ಲಿ ಬಾಳೆ ಹಚ್ಚಿ ಇನ್ನೇನು ಕೈಗೆ ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಗಾಳಿ ಹೊಡೆತದಿಂದ ಭಾಳಷ್ಟು ಬಾಳೆ ನೆಲಕ್ಕೆ ಕುಳ್ಳಿವೆ. ಅದನ್ನು ಕೂಡ ತಹಸೀಲ್ದಾರರು ಮತ್ತು ಗಿರ್ದವರು ಸರ್ವೆ ಪಂಚನಾಮ ಮಾಡಿ
ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅವ್ರಿಗೇನು ಸಿಗ್ತಕ್ಕಂಥ ಸಹಾಯದ ನೆರವನ್ನು ಕೂಡ ಪ್ರಯತ್ನ ಮಾಡ್ತೀನಿ. ಇದು ಭಾಳ ಒಂದು ಹಾನಿಕರವಾದಂಥ ರೈತನ ಒಂದು ಕುಟುಂಬಕ್ಕೆ ಆದಾಯ ತರ್ತಕ್ಕಂಥ ರೀತಿಯಲ್ಲಿ ಬಸವಣ್ಣ ಇವತ್ತು ಆ ಮಿಂಚಿನ ಹೊಡೆತಕ್ಕೆ ಸಾವನ್ನಪ್ಪಿದೆ. ಅವನಿಗೆ ಈ ದುಃಖ ಸಹಿಸಿಕೊಂಡು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ರಕ್ತನೇ ಇದು ಸುಟ್ಟು ಬಿಡ್ತದೆ, ಪೂರ ಹೆಪ್ಪುಗಟ್ಟಿ ಬಿಡ್ತದೆ. ಇಲ್ಲ ಸ್ವಲ್ಪ ಈ ಕಡೆ ತೋರಿ. ನೋಡ್ರಿ ಸ್ವಲ್ಪ ಏನ್ ಸರಿ ಈ ಕಡೆ ಬರ್ರಿ, ಎತ್ತರನೂ ಇರ್ತದ. ಬರೀ ನಮ್ಮದು ಇದ್ರೆ ಬರಲ್ಲ. ಈ ಕಡೆ ಬರ್ರಿ, ಜರ ಹಾಡಿ ಆ ಕಡೆ side ವೆಟರ್ನರಿ ರಿಪೋರ್ಟ್ ಕೊಡಬೇಕು ನಾವು. ವೆಟರ್ನರಿ ವಾಲೆ ಬಿ ಈ ಕಡೆ